ಕೃಷ್ಣಾ ನದಿ ಬೇಸಿನ್ ಡ್ಯಾಂಗಳ ನೀರಿನ ಮಟ್ಟ ಮತ್ತು ಒಳಹರಿವು 12,000 ಕ್ಯೂಸೆಕ್ಗಳು ಸೇರಿದೆ. ಚಾನಲವನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರಾಜ್ಯದಲ್ಲಿ ಮುಂಗಾರು ಮಳೆಯಿಂದ ಉತ್ತಮವಾಗಿ ಮಳೆ ಬರುವುದರಿಂದ ನದಿಗಳು ತುಂಬಿ ನೀರನ್ನದು ಹರಿಯುತ್ತಿದೆ. ಇದರಿಂದ ಜಲಾಶಯ ದಿನದಿಂದ ದಿನಕ್ಕೆ ನೀರಿನ ಶೇಕಡ ಹೆಚ್ಚಿನ ಪ್ರಮಾಣದಲ್ಲಿ ಜಲಾಶಯಕ್ಕೆ ನೀರನ್ನದು ಸೇರುತ್ತಿದೆ. ಜಲಾಶಯ ಮಟ್ಟ ಮತ್ತು ಒಳಹರಿವು ಗಣನೀಯವಾಗಿ ಹೆಚ್ಚಳವನ್ನು ಕಂಡಿದೆ. ಬಹಳ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡುತ್ತಿದ್ದೀರಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕೃಷ್ಣಾ ನದಿ ಬೇಸಿನ್ ಡ್ಯಾಮ್ಗಳ ನಾವು ನೀರಿನ ಮಟ್ಟ ಮತ್ತು ಒಳಹರಿವನ್ನು ನೋಡ್ತಾ ಇದ್ದೀವಿ. ಮೊದಲಾಗಿ ಭದ್ರಾ ಡ್ಯಾಮ್ ಗರಿಷ್ಠ ಜಲಾಶಯ ಮಟ್ಟ ಬಂದು 657.73 ಮೀಟರ್ಸ್ ಅನ್ನೋದು ಇದೆ. ಇದಕ್ಕೆ 637.30 ಮೀಟರ್ಸ್ ಅನ್ನೋದು ನೀರು ಹೊಂದಿದೆ. ಗರಿಷ್ಠ ಜಲ ಸಾಮರ್ಥ್ಯ ಬಂದು 71.54 TMC ಅನ್ನು ನೀರನ್ನು ಇದೆ. ಇದಕ್ಕೆ 15.10 TMC ಅನ್ನು ನೀರು ಸೇರಿದೆ. ನೀರಿನ ಒಳಹರಿವು ಬಂದು 446 ಕ್ಯೂಸೆಕ್ಗಳು. ನೀರಿನ ಹೊರಹರಿವು 342 ಕ್ಯೂಸೆಕ್ಗಳು. ತುಂಗಭದ್ರಾ ಡ್ಯಾಮ್ 497.71 ಗರಿಷ್ಠ ಜಲಾಶಯ ಮಟ್ಟ ಮೀಟರ್ಸ್ ಅನ್ನು ಹೊಂದಿದೆ. ಇದಕ್ಕೆ ಇದು 482.42 ಮೀಟರ್ಸ್ ಆಗಿದೆ. ಇನ್ನು ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು 105.79 TMC ಸಾಮರ್ಥ್ಯವನ್ನು ಹೊಂದಿದೆ. ಇದಕ್ಕೆ 5.98 TMC ಅನ್ನು ನೀರು ಸೇರಿದೆ. ನೀರಿನ ಒಳಹರಿವು ಬಂದು 801 ಕ್ಯೂಸೆಕ್ಗಳು. ನೀರಿನ ಹೊರಹರಿವು 1,852 ಕ್ಯೂಸೆಕ್ಗಳು. ಘಟಪ್ರಭಾ ಜಲಾಶಯ 662.91 ಮೀಟರ್ಸ್ ಅನ್ನು ಗರಿಷ್ಠ ಜಲಾಶಯ ಮಟ್ಟ ಹೊಂದಿದೆ. ಇದಕ್ಕೆ 638.35 ಮೀಟರ್ಸ್ ಅನ್ನು ನೀರು ಸೇರಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು 51.00 TMC ಅನ್ನು ಹೊಂದಿದ್ದರೆ ಇದಕ್ಕೆ 7.95 TMC ನೀರನ್ನು ಸೇರಿದೆ. ಇನ್ನು ನೀರಿನ ಒಳಹರಿವು ಬಂದು 0 ಕ್ಯೂಸೆಕ್ಗಳು. ನೀರಿನ ಹೊರಹರಿವು ಬಂದು 113 ಕ್ಯೂಸೆಕ್ಗಳು. ಮಲಪ್ರಭಾ ಜಲಾಶಯ 633.80 ಮೀಟರ್ಸ್ ಅನ್ನು ನೀರನ್ನು ಇದೆ. ಇದಕ್ಕೆ 622.48 ಮೀಟರ್ಸ್ ನೀರು ಸೇರಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು 37.73 TMC. ಇದಕ್ಕೆ 6.50 TMC ಅನ್ನು ನೀರು ಸೇರಿದೆ. ನೀರಿನ ಒಳಹರಿವು ಬಂದು 0 ಕ್ಯೂಸೆಕ್ಗಳು. ನೀರಿನ ಹೊರಹರಿವು 194 ಕ್ಯೂಸೆಕ್ಗಳು. ಆಲಮಟ್ಟಿ ಡ್ಯಾಮ್ ಜಲಾಶಯ ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು 519.60 ಮೀಟರ್ಸ್ ಇದೆ. ಇದಕ್ಕೆ 509.62 ಮೀಟರ್ಸ್ ಹೊಂದಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು 123.08 TMC. ಇದಕ್ಕೆ 28.25 TMC ನೀರನ್ನು ಹೊಂದಿದೆ. ನೀರಿನ ಒಳಹರಿವು ಬಂದು 11,587 ನೀರಿನ ಒಳಹರಿವು ನೀರನ್ನು ಸೇರಿದೆ. ನೀರಿನ ಹೊರಹರಿವು ಬಂದು 430 ಕ್ಯೂಸೆಕ್ಗಳು. ಇನ್ನು ನಾರಾಯಣಪುರ ಜಲಾಶಯ 492.25 ಮೀಟರ್ಸ್ ಅನ್ನು ಗರಿಷ್ಠ ಜಲಾಶಯವನ್ನು ಮಟ್ಟ ಹೊಂದಿದೆ. ಇದಕ್ಕೆ 489.17 ಮೀಟರ್ಸ್ ಅನ್ನು ನೀರು ಸೇರಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು 33.31 TMC ನೀರನ್ನು ಜಲಾಶಯ ಸಾಮರ್ಥ್ಯವನ್ನು ಹೊಂದಿದೆ. ಇದಕ್ಕೆ 21.17 TMC ನೀರನ್ನು ಸೇರಿದೆ. ನೀರಿನ ಒಳಹರಿವು ಬಂದು 591. ನೀರಿನ ಹೊರಹರಿವು ಬಂದು 196 ಕ್ಯೂಸೆಕ್ಗಳು. ಓವರಾಲ್ ಆಗಿ ಕೃಷ್ಣಾ ನದಿಯ ಬೇಸಿನ್ ಡ್ಯಾಮ್ಗಳ ನಾವು ವಿವರಗಳನ್ನು ನೋಡಿದರೆ ನೀರಿನ ಒಳಹರಿವು ಗರಿಷ್ಠವಾಗಿ 12,406 ಕ್ಯೂಸೆಕ್ಗಳ ನೀರು ಸೇರಿದೆ. ನೀರಿನ ಹೊರಹರಿವು ಬಂದು 2,114.